ಮಂಡ್ಯದ ಮದ್ದೂರಿನಲ್ಲಿ 3.5 ವರ್ಷದ ಮಗು ಬಲಿ ಪಡೆದಂತಹ ದುರಂತಕ್ಕೆ ಬಹಳಷ್ಟು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಅದರಲ್ಲೂ ಟ್ರಾಫಿಕ್ ಪೊಲೀಸರ ಎಡವಟ್ಟಂತೂ ಎಷ್ಟು ಅಂತ. ಮಗುವಿನ ತಲೆಗೆ ಬ್ಯಾಂಡೇಜ್ ಕಟ್ಟಿದ್ರಂತೆ, ಆಸ್ಪತ್ರೆಗೆ ಹೋಗಬೇಕು ಬಿಡಿ ಸರ್ ಅಂತ ಅಂದ್ರು, ಹೆಲ್ಮೆಟ್ ಹಾಕಿಲ್ಲ ಅಂತ ಕೈ ಅಡ್ಡ ಹಾಕಿದ್ರ ಪರಿಣಾಮವಾಗಿ ಮಗು ಸಾವನ್ನಪ್ಪಿದೆ. ಇನ್ನು ಮಂಡ್ಯ ಉಸ್ತುವಾರಿ ಸಚಿವರು ಹೃತಿಕ್ ಶಾ ಮನೆಗೆ ಭೇಟಿ ಕೊಟ್ಟರು, ಮಗುವಿನ ವಿಷಯವಾಗಿ ಮಾಹಿತಿಯನ್ನ ಪಡ್ಕೊಂಡ್ರು. ನಾಯಿ ಕಚ್ಚಿತ್ತು, ಕೆಂಗೇರಿಯಿಂದ 45 ನಿಮಿಷ ಬೈಕ್ನಲ್ಲಿ ಬಂದೆ, ಮದ್ದೂರು ತಾಲೂಕಾಸ್ಪತ್ರೆಯಲ್ಲಿ ಮಗುಗೆ ಚಿಕಿತ್ಸೆ ಸಿಗಲಿಲ್ಲ, ಆಂಬ್ಯುಲೆನ್ಸ್ ಕೊಡಿ ಅಂದ್ರು, ಅದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಯಾವ ತಂದೆ ತಾಯಿಗೂ ಇಂತಹ ಸ್ಥಿತಿ ಬರಬಾರ್ದು ಅಂತ ಮಗುವಿನ ತಂದೆ ಕಣ್ಣೀರಿಟ್ರು. ಸಚಿವರು 1.5 ಲಕ್ಷ ವೈಯಕ್ತಿಕ ಪರಿಹಾರ ಕೊಡಕ್ಕೆ ಹೋದ್ರು, ಅವ್ರು ಬೇಡ ಅಂತ ನಿರಾಕರಿಸಿದ್ದಾರೆ. ನಾನು ತನಿಖೆ ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಅದರಲ್ಲಿ ಏನು ತಪ್ಪಿತಸ್ಥರಿದ್ದಾರೆ ಅವ್ರ ಮುಂದಿನ ಏನು ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ ಅದನ್ನೆಲ್ಲನೂ ಮಾಡೋಣ ಅಂತ ಹೇಳಿದ್ದೀನಿ. ಮುಖ್ಯಮಂತ್ರಿ ಅಲ್ಲ, ಹೆಲ್ಮೆಟ್ ಹಾಕಲಿಲ್ಲ ಅಂತ ಅಡ್ಡ ಹಾಕಿದ್ರಾ? ಅಂದರೆ ಗಾಡಿ ನಿಂತೋಗಿತ್ತಾಗ? ಇಲ್ಲ, ಇವರು ಅಡ್ಡ ಹಾಕಿದ ಮೇಲೆ ಗಾಡಿ ನಿಂತಿರೋದು. ಮತ್ತು ಅವ್ರು ಹೇಳ್ತಾರೆ ಹೆಲ್ಮೆಟ್ ಬ್ಯಾಂಡೇಜ್ ಕಟ್ಟಿದ್ರು, ಹೆಲ್ಮೆಟ್ ಹಾಕಿಲ್ಲ ಅಂತ. ಬ್ಯಾಂಡೇಜ್ ಕಟ್ಟಿದ್ರು ನೋಡಿದ್ದಾರೆ, ಆಮೇಲೆ ನಿಲ್ಸದ ಮೇಲೂ ವಾಗ್ವಾದ ಆಗಿದೆ, ಆಮೇಲೆ ಹಿಂದಿಂದ ಗಾಡಿ ಬಂದು ಟಚ್ ಆಗಿದೆ. ಓ ಅದು ಹಿಂದಿಂದ ಹೊಡೆದು ಬಿಡ್ತಲ್ಲ. ಕರೆಕ್ಟ್ ಕರೆಕ್ಟ್. ಸೈಡ್ಗೂ ಕರ್ಕೊಂಡಿಲ್ಲ. ಹೌದು, ಆ ಸೈಡ್ ಕರೆದಿದ್ರು ಆಗ್ತಿತ್ತು, ಬಚಾವ್ ಆಗ್ತಿತ್ತು ಇದೆಲ್ಲ. ದಟ್ ಈಸ್ ಒನ್ ಮೋಸ್ಟ್ ಅಟ್ರಾಷಿಯಸ್ ಕೇಸ್ ಇದು. ಫಸ್ಟ್ ಆಫ್ ಆಲ್, ಹೈವೇಗಳು ಮತ್ತು ಮೇನ್ ರೋಡ್ಗಳಲ್ಲಿ ಸೈಡಲ್ಲಿ ಜಾಗ ಇಲ್ದಿದ್ರೆ ನಿಮ್ಮನ್ನು ಒಳಗೆ ಕರ್ಕೊಳ್ಳೋದೇ ಇದ್ದರೆ ನೀವು ಅಲ್ಲಿ ಟ್ರಾಫಿಕ್ ಚೆಕ್ ಮಾಡೋದೇ ತಪ್ಪು. ಎರಡನೇದು, ಓಪನ್ ರೋಡ್ಸಲ್ಲಿ ಅಡ್ಡ ಹಾಕಿ ನೀವು ಟ್ರಾಫಿಕ್ ಚೆಕ್ ಮಾಡೋದ್ರೆ ಹಂಗು ಇಟ್ ಹ್ಯಾಸ್ ಟು ಬಿ ಬ್ಯಾರಿಕೇಡೆಡ್. ಸ್ಟಾಪ್ ಬ್ಯಾರಿಕೇಡ್ಸ್ ಹಾಕ್ಕೊಂಡು ಸ್ಲೋ ಡೌನ್ ಮಾಡಿಸಿ ವೆಹಿಕಲನ್ನು, ಬೇಕಾಗಿದ್ದ ಗಾಡಿನ ಒಳಗೆ ಕರ್ಕೋಬೋದು ನೀವು ಬೇಕಿದ್ರೆ. ಅದು ನಿಯಮ. ದಟ್ಸ್ ಹೌ ಯು ಶುಡ್ ಡೂ. ಅದಾಗ್ತಿಲ್ಲ. ಎಲ್ಲ ದುರ್ಬುದ್ಧಿಗೆ ಬಿದ್ದಾಗೋಗಿದೆ. ಯಾರನ್ನು ಬೈತಾ ಇದ್ದೀರಿ ಈಗಿಲ್ಲಿ? ಆ 3 ಆಫೀಸರ್ಸ್ ಬೈತಾ ಇದ್ದೀವಿ. ಆಫೀಸರ್ಸ್ ಎಲ್ಲಿ ಪಾಪ ಇಲ್ಲ, ಅವ್ರು ನನಗೇನು ಪಾಪ ಅನ್ನಿಸ್ತಿಲ್ಲ ಅವ್ರ ಬಗ್ಗೆ ಇನ್ನೂ. ಯಾರಿಗೇನು ಕೊಟ್ಟಿದ್ದಾರೋ, ಯಾವ ಪೋಸ್ಟಿಂಗ್ ಕತೆ ಏನೋ, ಎಲ್ಲಿ ಯಾರಿಗೇನು ಮಾಡಬೇಕಾಗಿತ್ತೋ, ಏನು ರಿಕವರಿ ಪ್ರಾಸೆಸ್ ಇದೆಯೋ, ಅವ್ರದ್ದು ಒತ್ತಡಗಳು ಏನೇನು ಎಕನಾಮಿಕ್ ಒತ್ತಡಗಳಿರುತ್ತವೋ, ಟಾರ್ಗೆಟ್ ಒತ್ತಡಗಳಿರುತ್ತವೋ ಗೊತ್ತಿಲ್ಲ. ದಿಸ್ ಈಸ್ ಹೌ ಸಿಸ್ಟಮ್ ಹ್ಯಾಸ್ ಬಿಕಮ್. ಅದೆಲ್ಲ ಬಿಟ್ಬಿಡಿ ಚಲರಾಯ ಸ್ವಾಮಿ. ಕ್ರಮ ಅಂತಾರೆ ಸರ್, ಇನ್ನೂವರೆಗೂ FIR ಬಿಟ್ಬಿಡಿಪ್ಪ, ಸಾಕಾಗೋಗಿದೆ ನಮಗೆ. ಜನರಿಗೊಂದು ವಿಷ ಕೊಡಿ ಅಂದ್ರೂ ಕೊಡಲ್ಲ ನೀವುಗಳೆಲ್ಲ. ಅದಕ್ಕೆ ಹೇಳೋದು ದರಿದ್ರದವ್ರುಗಳು ಅಂತ. ನನಗೆ ಅಷ್ಟು ಬೇಜಾರಾಗತ್ತೆ ಮನಸ್ಸಿಗೆ. ಅಲ್ರಿ, ನಾಯಿ ಕಚ್ಚಿದ್ದಕ್ಕೆ ತಾಲೂಕಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಲ್ಲ ಅಂತಂದರೆ ಯಾರು ಸುಖಕ್ಕೆ ಬೇಕ್ರಿ ನಿಮ್ಮ ಸರ್ಕಾರಗಳು, ಈ ಇಡೀ ಮೆಡಿಕಲ್ ವ್ಯವಸ್ಥೆ? ದಿನೇಶ್, ಔಷಧಿ ನಾವೆಲ್ಲ ಕೊಟ್ಬಿಡ್ತೀವಿ ಅಂತೀರಲ್ಲ, ನಿಮ್ಮ ಯೋಗ್ಯತೆಗೆ ನೋಡ್ಕೊಳ್ಳಿ, ಇದನ್ನು ನೋಡ್ಕೊಳ್ಳಿ. ಔಷಧಿ ನಾವೇ ಫ್ರೀ ಕೊಡ್ತಾ ಇದ್ದೀವಲ್ಲ, ಅದಾಗಬೇಕು ಔಷಧಿ ಕೇಂದ್ರ ಅಲ್ಲಿ ಅಂತೀರಲ್ಲ. ನಾಯಿ ಕಚ್ಚಿದ್ದಕ್ಕೊಂದು ಚಿಕಿತ್ಸೆ ತಾಲೂಕಾ ಆಸ್ಪತ್ರೆಯಲ್ಲಿ ಇಲ್ಲ ಅನ್ನೋದಿದ್ರೆ, ವಾಟ್ ಎ ಇಡಿಯಾಟಿಕ್ ಡೆಡ್ ಗೌರ್ನಮೆಂಟ್ ಯು ಪೀಪಲ್ ಆರ್. ಹೋಗಿ ಸಾಯಿರಿ ಎಲ್ಲಾದ್ರೂ, ಲೆಕ್ಕ ಹಾಕ್ಕೊಳ್ಳಿ. ಹೌದಾದ್ರೂ ನನಗೆ ಅರ್ಥ ಆಗುತ್ತೆ, ಆ ಇಂಜೆಕ್ಷನ್ನು ಅದೇನೋ ಕೆಲವು ಸರಿ ಮುಗಿದೋಗಿರುತ್ತೆ, ಕೆಲವು ಸರಿ ಸಪ್ಲೈ ಆಗಲ್ಲ ಅಂತ ಏನೋ ಕಚಾಪಿಚ ಆಗೋಗುತ್ತೆ. ನಾಯಿಗೊಂದು ಚಿಕಿತ್ಸೆ ಕೊಡೋಕ್ಕಾಗಲ್ವಾ ನಿಮಗೆ? ಲೆಕ್ಕ ಹಾಕೊಳ್ಳಿ. 2 ದಾಟ್ತಾ ಇದ್ದಾರೆ ಅವರು. ಹೌದು, ಒಂದು ನಾಯಿ ಕಚ್ಚಿದೆ, ಇನ್ನೊಂದು ಕಡೆ 2 ಕಡೆ ಮಂಡ್ಯವರೆಗೂ ಹೋಗ್ತಾರವರು. ಅಫ್ಕೋರ್ಸ್ ತಂದೆ ತಾಯಿ ಆ ಥರದಲ್ಲಿದ್ದಾರೆ, ಬೈಕಲ್ಲಿ ಹೋಗಿದ್ದಾರೆ, ಹೋಗಬೇಕಾಗಿರಲಿಲ್ಲ. ಯಾರನ್ನಾರು ರಿಕ್ವೆಸ್ಟ್ ಮಾಡಪ್ಪ, ನನಗೆ ಒಂಚೂರು ಡ್ರಾಪ್ ಕೊಡಪ್ಪ ಅಲ್ಲಿ ಕಾರಲ್ಲಿಗಿರಲಿ ಅಂತಂದ್ಬಿಟ್ಟು ಏನಾದ್ರು ಮಾಡಬೇಕಾಗಿತ್ತು ಅನ್ಸತ್ತೆ. ಬಟ್ ಅವ್ರ ಆತ್ರ ಮತ್ತು ಟೆನ್ಷನ್ನು. ಆಮೇಲೆ ಆಂಬ್ಯುಲೆನ್ಸ್ ಕೇಳಿದ್ದಾರೆ, ಆಂಬ್ಯುಲೆನ್ಸ್ ಕೇಳಿದೀವಿ ಅಂದಿದ್ದಾರೆ. ಅದು ಯಾಕೆ ಆಂಬ್ಯುಲೆನ್ಸ್ ಕೊಟ್ಟಿಲ್ವೋ ನಂಗೆ ಅದು ಅರ್ಥ ಆಗಿಲ್ಲ. ಅದು ಇಲ್ವಾ? ಇದು ವ್ಯವಸ್ಥೆ. ಲೆಕ್ಕ ಹಾಕ್ಕೊಳ್ಳಿ ನೀವು. ಭವಿಷ್ಯ ಬಲಿಷ್ಠವಾದಂಥ ಆರೋಗ್ಯ ವ್ಯವಸ್ಥೆ ಇದೆ ನಮಗೆ ಅಂತೀವಿ ನಾವು. ಇನ್ನು ಪುಕಟೆ ಮಾಡಿಬಿಡ್ತೀವಿ, ಅದು ಮಾಡಿಬಿಡ್ತೀವಿ, ಇದು ಮಾಡಿಬಿಡ್ತೀವಿ, ಇದು ಕಿತ್ತಾಕ್ಬಿಡ್ತೀವಿ, ಅದು ಕಿತ್ತಾಕ್ಬಿಡ್ತೀವಿ ಅಂದ್ಕೊಂಡು ಓಡಾಡ್ತೀರಿ. ಹಾಯ್ ನಿಮ್ಮ ಗ್ರಾಚಾರಕ್ಕೆ. ಈ ಲೀಡ್ರ್ಗಳು ನಮ್ಮನ್ನು ಆಳೋ ಜನದ ಮನೆಗಳಲ್ಲೆಲ್ಲ ಏನೂ ಆಗದೇ ಇಲ್ಲ. ಅವ್ರ ಮನೆಗಳೆಲ್ಲ ಚೆನ್ನಾಗಿರ್ತಾರಪ್ಪ. ಏನಾದರೂ ಆದರೂ ನಿಭಾಯಿಸೋ ಶಕ್ತಿ ಕೊಟ್ಟಿದಂತೆ ಇರಬೇಕು. ಎಸ್.